ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವ್ರು. ಯಾವಾಗಾದರೂ ಒಮ್ಮೆ ಮೇಲಿನ ಮೇಲೆ ಒಂದಿಷ್ಟು ಫೇಸ್ಬುಕ್ನಲ್ಲೋ ಮತ್ತೆಲ್ಲೋ ಒಂದಿಷ್ಟೇನೋ ಬರ್ಕೊಂಡಿರ್ತಾರೆ, ಹೇಳಿರ್ತಾರೆ, ಅವ್ರ ಮಾತು ಚರ್ಚೆ ಮಾಡ್ತಾ ಇರ್ತೀವಿ. ಆ ಹಿನ್ನೆಲೆಯಲ್ಲಿ ಈಗ ಫೇಸ್ಬುಕ್ನಿಂದ ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಬಸವರಾಜು ಅನ್ನೋರು ಬಸವರಾಜು ಅವರೊಂದಿಷ್ಟು ಮಾತುಗಳನ್ನು ಬರೆದ. ಯಾಕೋ ಭಾಳ ಚಂದ ಅನಿಸ್ತು ನನಗೆ. ಚಂದ ಅನ್ನೋಗಿದ್ಲು ವಾಸ್ತವ ಅನಿಸ್ತು. ಇವತ್ತಿನ ಸರ್ಕಾರಗಳು ಏನು ಮಾಡ್ತಾ ಇದ್ದಾವ, ಕೇವಲ ವೋಟ್ ಬ್ಯಾಂಕಾಗಿ ಏನು ಮಾಡ್ತಾ ಇದ್ದಾವ, ಜನಸಾಮಾನ್ಯ ಎಷ್ಟು ದೂರ ಆಗಿದ್ದಾವ ಅನ್ನೋದನ್ನು ಭಾಳ ಸುಂದರವಾಗಿ 4-5 ಲೈನ್ದಲ್ಲಿ ಹೇಳ್ಬಿಟ್ಟಿದ್ದಾರೆ ಅವರು. ಸತ್ಯನರೇ ಮತ್ತು ಸುಳ್ಳಲ್ಲ, ಅವ್ರು ಹೇಳ್ತಾ ಇರೋದು ವಾಸ್ತವಕ್ಕೆ ಅತ್ಯಂತ ನಿಕಟ, ಎರಡು ಮಾತಿಲ್ಲ. ನಮ್ಮ ಬಸವರಾಜು ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಆ ಮಾತುಗಳನ್ನ ಒಂದಿಷ್ಟು ಚರ್ಚೆ, ಎಷ್ಟು ಖರೆ ಎಷ್ಟು ಸುಳ್ಳ ಅನ್ನುವಂಥದ್ದು. ಪ್ರತಿದಿನ ಯಾರಾದರೊಬ್ಬರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಹೌದು ಮಾತಾಡ್ತಾರೆ, ಎದ್ದುಗಳದ ನಾವು ಮಾತಾಡಿದ್ವಿ. ಈಗ ಜನನೂ ಅದ ಮಾತಾಡ್ತಾರೆ, ರಾಜಕಾರಣಿಗಳು ಅದನ್ನ ಮಾತಾಡ್ತಾರೆ. ಒಟ್ಟಿನಲ್ಲೇ ಎದ್ದುಗಳದ. ಡಿ ಕೆ ಶಿ ಅವರು BJPಗೆ ಹೋದರು, ಸಿದ್ದರಾಮಯ್ಯನವರು ಐನ್ ತಿಳ್ಕೊಂಡ್ರು, ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಬೇಡ ಅಂತ ಹೇಳಿದರು, ಅವ್ರು ಬಿಡೋದಿಲ್ಲ ಅಂತ ಹೇಳಿದರು. ಅದೇ ಕಾಲಕ್ಕೆ ಯತ್ನಾಳ್ JCB ಮಾಡ್ತಂತ ಹೇಳಿದರು. ಇವು ಎದ್ದುಗಳು ಇರೋದಾಗದ. ಮುಖ್ಯಮಂತ್ರಿ ಮದ್ದಾಗ್ತಾನೆ, ನಾನು 20 ಜನಕ್ಕೆ ಮುಖ್ಯಮಂತ್ರಿ ಅಂತ ಹೇಳೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಇವು ಎದ್ದ ತಕ್ಷಣ RSS ಪದ ಸಂಚಲನ ಬಗ್ಗೆ ಅದು ಜೋಡಿ RSS ಪದ ಮಾಡ್ರಿ, ಯಾರು ಬೇಡ ಅಂದಾರ ಅವ್ರು ಎದ್ದು